ಭಾರತದ ಹೆಚ್ಚಿನ ಮಿಡಲ್ ಕ್ಲಾಸ್ ಕುಟುಂಬವು ಒಂದೇ ಕನಸು ಕಾಣುತ್ತದೆ. ಅದೇನೆಂದರೆ ಅಕ್ಕಪಕ್ಕದವರ ಎದೆಗೆ ಕಿಚ್ಚು ಹೊತ್ತಿಸುವಂತಿರಬೇಕು, ಆದರೆ ತನ್ನ ಸ್ವಂತ ಬಜೆಟ್ಗೆ ಬೆಂಕಿ ಹಚ್ಚಬಾರದು. ಅಂತಹ ಒಂದು ಕಾರನ್ನು ಮನೆಗೆ ತರಬೇಕು ಎನ್ನುವ ಆ ಕನಸನ್ನು ನನಸು ಮಾಡಲು ಮಾರುಕಟ್ಟೆಯಲ್ಲಿ ಎಷ್ಟೊಂದು ಫ್ಯಾನ್ಸಿ ಕಸ ತುಂಬಿಕೊಂಡಿದೆ ಎಂದರೆ ಸಾಮಾನ್ಯ ಮನುಷ್ಯನ ತಲೆಯೇ ಹ್ಯಾಂಗ್ ಆಗಿಬಿಡುತ್ತದೆ. ಹೆಚ್ಚಿನ ಮುಗ್ಧ ಜನರು ಶೋರೂಮ್ಗೆ ಹೋಗುತ್ತಾರೆ. ಸೇಲ್ಸ್ ಮ್ಯಾನ್ ಕುಡಿಸಿದ ಫ್ರೀ ಕಾಫಿಯ ಅಮಲಿನಲ್ಲಿ ಅವನ ಜಿಡ್ಡಿನ ಮಾತುಗಳನ್ನು ಕೇಳುತ್ತಾರೆ. ಆಮೇಲೆ ಒಂದು ಹೊಳೆಯುವ ಡಬ್ಬಿಯನ್ನು ಮನೆಗೆ ಹೊತ್ತು ತರುತ್ತಾರೆ. ನಂತರ ಮರುವರ್ಷವೇ ಪೆಟ್ರೋಲ್ ಬಂಕ್ ಬಿಲ್ ಮತ್ತು ಪಕ್ಕದ ಮನೆಯವನ ಹೆಚ್ಚು ಬುದ್ಧಿವಂತಿಕೆಯ ಕಾರನ್ನು ನೋಡಿ ರಕ್ತದ ಕಣ್ಣೀರು ಸುರಿಸುತ್ತಾರೆ. ಈ ವಿಡಿಯೋ ನಿಮ್ಮನ್ನು ಆ ಜೀವನ ಪರ್ಯಂತದ ಪಶ್ಚಾತ್ತಾಪದಿಂದ ಉಳಿಸುವುದಕ್ಕಾಗಿಯೇ ಮಾಡಲಾಗಿದೆ. ಇವತ್ತು ನಾವು ಮಾತನಾಡಲಿದ್ದೇವೆ 5 ಎಂತಹ ಕಾರುಗಳ ಬಗ್ಗೆ ಎಂದರೆ ಅವು ಭಾರತದ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಮನುಷ್ಯನ ರಕ್ತ ಬೆವರಿನ ಸಂಪಾದನೆಗೆ ಅತ್ಯಂತ ಬುದ್ಧಿವಂತಿಕೆಯ, ಅಥವಾ ಹೀಗೆ ಹೇಳೋಣ, ಅತ್ಯಂತ ಕಡಿಮೆ ನಷ್ಟ ತರುವ ನಿರ್ಧಾರಗಳಾಗಿವೆ. ಈ ರ್ಯಾಂಕಿಂಗ್ ಯಾವುದೋ ಕಂಪನಿಯ ಚಾಚುಕತನ ಮಾಡಿಯೋ ಅಥವಾ ಬ್ರೋಷರ್ ಓದಿಯೋ ಮಾಡಿದ್ದಲ್ಲ. ಬದಲಾಗಿ ಅಸಲಿ ಪ್ರಪಂಚದ ಗುಂಡಿ ಬಿದ್ದ ರಸ್ತೆಗಳು, ಹರಿದಾಡುವ ಟ್ರಾಫಿಕ್ ಮತ್ತು ಪೆಟ್ರೋಲ್ ಬಿಲ್ ಎನ್ನುವ ಬೆತ್ತಲೆ ಸತ್ಯದ ಆಧಾರದ ಮೇಲೆ ತಯಾರಾಗಿದೆ. ಈ ಪೂರ್ತಿ ಲಿಸ್ಟ್ ನಿಂತಿರುವುದು ಕೇವಲ ಒಂದೇ ಒಂದು ಕಹಿ ಪ್ರಶ್ನೆಯ ಮೇಲೆ. ಒಂದು ಮಿಡಲ್ ಕ್ಲಾಸ್ ಕುಟುಂಬ ತನ್ನ ಕಷ್ಟದ ಸಂಪಾದನೆಯನ್ನೆಲ್ಲ ಸುರಿದು ಕಾರು ತರಬೇಕು ಎಂದರೆ ಅದು ಯಾವುದಾಗಿರಬೇಕು? ಮೈಲೇಜ್ ಹೆಸರಿನಲ್ಲಿ ನಿಮ್ಮ ಜೇಬಿಗೆ ತೂತು ಬೀರದಿರುವಂಥದ್ದು, ಕುಟುಂಬದವರ ಮೊಣಕಾಲು ಮುರಿಯದಿರುವಂಥದ್ದು, ಮತ್ತು ಅತಿ ಮುಖ್ಯವಾಗಿ ರಾತ್ರಿ EMI ಕಟ್ಟಾದ ಮೆಸೇಜ್ ಬಂದರೂ ನೆಮ್ಮದಿಯ ನಿದ್ದೆ ತರುವಂಥದ್ದು. ಹಾಗಾದರೆ ಸೀಟ್ ಬೆಲ್ಟ್ ಧರಿಸಿ, ಬನ್ನಿ ಶುರು ಮಾಡೋಣ. ನಂಬರ್ 5, ಹ್ಯುಂಡೈ ವೆನ್ಯೂ. ಲಿಸ್ಟಲ್ಲಿ 5ನೇ ನಂಬರ್ಗೆ ಎಂಟ್ರಿ ಹೊಡೆಯುತ್ತದೆ ಹ್ಯುಂಡೈ ವೆನ್ಯೂ. 8 ಲಕ್ಷದಿಂದ ಶುರುವಾಗಿ 13.5 ಲಕ್ಷದವರೆಗೆ ಹೋಗುವ ಈ ಕಾರಿನ ಎಸ್ ಆಪ್ಷನಲ್ ವೇರಿಯಂಟ್ ಮಿಡಲ್ ಕ್ಲಾಸ್ ಕುಟುಂಬಗಳ ಏಕೈಕ ಆಸರೆಯಾಗಿದೆ. ಅಸಲಿ ಸತ್ಯವೇನೆಂದರೆ ವೆನ್ಯೂ ಯಾವ ಜನರ ಅನಿವಾರ್ಯತೆಯಾಗಿದೆ ಎಂದರೆ ಯಾರು ಹಗಲು ರಾತ್ರಿ ಹ್ಯುಂಡೈ ಕ್ರೆಟಾ ಕಾರಿನ ಕನಸು ಕಾಣುತ್ತಿದ್ದರು, ಆದರೆ ಯಾವಾಗ ಅವರು ಶೋರೂಮ್ನಲ್ಲಿ ಕ್ರೆಟಾನ EMI ಮತ್ತು ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಎದುರು ಬದಿರು ನಿಲ್ಲಿಸಿ ನೋಡಿದರೋ ಆಗ ಅವರಿಗೆ ಹಠಾತ್ತನೆ ವೆನ್ಯೂ ಪ್ರಪಂಚದ ಅತ್ಯಂತ ಸುಂದರ ಕಾರಿನಂತೆ ಕಾಣಲು ಶುರುವಾಯಿತು. ಇದನ್ನೇ ಹೇಳುವುದು ಕ್ರೆಟಾ ಸಿಗಲಿಲ್ಲ ಅಂದ್ರೆ ಏನಂತೆ, ಅದರ ತಂಗಿಯಾದರೂ ಸರಿ ಎಂದು. ಈ ಕಾರಿನ ಅತಿದೊಡ್ಡ ಶಕ್ತಿ ಎಂದರೆ ಇದರ ಸೈಜ್ ಮತ್ತು ನಿಮ್ಮನ್ನು ಶ್ರೀಮಂತರೆಂದು ಭ್ರಮಿಸುವಂತೆ ಮಾಡುವ ಆ ಫೀಚರ್ಸ್ಗಳ ಮಾಯಾಜಾಲ. ಸಿಟಿಯ ಟ್ರಾಫಿಕ್ನಲ್ಲಿ ಇದನ್ನು ಹರಿಸುವುದು ಮತ್ತು ಸಿಕ್ಕ ಸಣ್ಣ ಜಾಗದಲ್ಲಿ ತೂರಿಸಿ ಪಾರ್ಕ್ ಮಾಡುವುದು ತುಂಬಾ ಸುಲಭ. ಇದರ ಕ್ಯಾಬಿನ್ ಎಷ್ಟೊಂದು ಸೈಲೆಂಟ್ ಆಗಿದೆ ಎಂದರೆ ಹೊರಗೆ ಏನೇ ಜಗಳ ಕಲಹ ನಡೆಯುತ್ತಿದ್ದರೂ ಒಳಗೆ ಕೂತ ನಿಮಗೆ ಅದರ ಸಣ್ಣ ಸುಳಿವು ಕೂಡ ಸಿಗುವುದಿಲ್ಲ. ನೀವು ಇದರ ಸ್ಟೀರಿಂಗ್ ಹಿಡಿದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಸ್ಮೂತ್ನೆಸ್ ನೋಡಿದಾಗ ನೀವು ನಿಜಕ್ಕೂ ಯಾವುದೋ ಶ್ರೀಮಂತ ಮನೆತನದವರೇನೋ ಎನ್ನುವ ಫೀಲ್ ಬರುತ್ತದೆ. ಹ್ಯುಂಡೈನ ಟರ್ಬೋ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ ಆಪ್ಷನ್ಸ್ಗಳು ಇದಕ್ಕೆ ಸ್ವಲ್ಪ ಬಿಲ್ಡಪ್ ಖಂಡಿತ ನೀಡುತ್ತವೆ, ಆದರೆ ಮೈಲೇಜ್ ಹೆಸರಿನಲ್ಲಿ ಸಿಟಿಯಲ್ಲಿ ಇದು 12-13ರ ಆವರೇಜ್ ನೀಡುತ್ತದೆ ಮತ್ತು ಹೈವೇನಲ್ಲಿ ಎಳೆದಷ್ಟು 16ಕ್ಕೆ ತಲುಪಿ ಉಸಿರು ಚೆಲ್ಲುತ್ತದೆ. ಆದರೆ ಈಗ ಬರೋಣ ಇದರ ಅತಿ ದೊಡ್ಡ ಟಾರ್ಚರ್ ಕಡೆಗೆ. ವೆನ್ಯೂನ ಅಸಲಿ ಯೋಗ್ಯತೆ ಹೊರಬರುವುದು ನೀವು ಇದರಲ್ಲಿ ನಿಮ್ಮ ಇಡೀ ಬಳಗವನ್ನು ತೂರಿಸಲು ಪ್ರಯತ್ನಿಸಿದಾಗ. ಇದರ ಹಿಂಭಾಗದ ಸೀಟಿನ ಲೆಗ್ ರೂಮ್ ನಿಜಕ್ಕೂ ಹ್ಯುಂಡೈನವರು ಗ್ರಾಹಕರಿಗೆ ಮಾಡಿದ ಒಂದು ಕೆಟ್ಟ ತಮಾಷೆ. ಒಂದು ವೇಳೆ ನಿಮ್ಮ ಕೆಟ್ಟ ಅದೃಷ್ಟಕ್ಕೆ ಮುಂದೆ ಕೂತವನು ಸ್ವಲ್ಪ ಎತ್ತರವಿದ್ದು ತನ್ನ ಸೀಟನ್ನು ಹಿಂದೆ ತಳ್ಳಿಕೊಂಡರೆ ಹಿಂಭಾಗದಲ್ಲಿ ಕೂತವನು ತನ್ನ ಮೊಣಕಾಲನ್ನು ಎದೆಗೆ ಮುಟ್ಟಿಸಿಕೊಂಡು ಯಾವುದೋ ಕೈದಿಯಂತೆ ಕೂರಬೇಕಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ದೊಡ್ಡ ಮಕ್ಕಳಿದ್ದರೆ ಅಥವಾ ಹಿರಿಯರಿದ್ದರೆ ಲಾಂಗ್ ಜರ್ನಿಗಳಲ್ಲಿ ಈ ಕಾರು ಅವರ ಪಾಲಿಗೆ ಚಲಿಸುವ ಟಾರ್ಚರ್ ರೂಮ್ ಆಗಿಬಿಡುತ್ತದೆ. ಅಸಲಿಗೆ ನೀವು ಇದನ್ನು ಹೈ ಹೀಲ್ಸ್ ಧರಿಸಿದ i20 ಎಂದು ಕರೆಯಬಹುದು. ಮೇಲಾಗಿ ಇದರ ಸಸ್ಪೆನ್ಷನ್ ಎಷ್ಟೊಂದು ಗಟ್ಟಿಯಾಗಿದೆ ಎಂದರೆ ರಸ್ತೆಯ ಸಣ್ಣ ಪುಟ್ಟ ಗುಂಡಿಗಳ ಲೈವ್ ಟೆಲಿಕಾಸ್ಟ್ ನೇರವಾಗಿ ನಿಮ್ಮ ಬೆನ್ನು ಮೂಳೆಗೆ ತಲುಪುತ್ತದೆ. ಇದು ಬಲೆನೋಗಿಂತ ಮೇಲೆ 5ನೇ ಸ್ಥಾನದಲ್ಲಿ ಕೂತಿರಲು ಕಾರಣವೇನೆಂದರೆ ಇದರಲ್ಲಿ ನಿಮಗೆ ನಕಲಿಯೇ ಸರಿ, ಆದರೆ SUVಯಂತಹ ಎತ್ತರದ ಫೀಲ್ ಸಿಗುತ್ತದೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಮನ್ನು ಸ್ಪೀಡ್ ಬ್ರೇಕರ್ಗಳ ಮೇಲೆ ಅಳುವುದರಿಂದ ಉಳಿಸುತ್ತದೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಮಾರುತಿಯ ಡಬ್ಬಿಗಿಂತ ಸ್ವಲ್ಪ ಹೆಚ್ಚು ಮರ್ಯಾದಸ್ಥವಾಗಿ ಕಾಣುತ್ತದೆ. ಹ್ಯುಂಡೈನ ಸರ್ವಿಸ್ ನೆಟ್ವರ್ಕ್ ಕೂಡ ನಿಮಗೊಂದು ನೆಮ್ಮದಿ ನೀಡುತ್ತದೆ. ಇದೊಂದು ಅದ್ಭುತ ಕಾರು ಆಗಿರಬಹುದಿತ್ತು, ಆದರೆ ಹಿಂಭಾಗದ ಸೀಟಿನಲ್ಲಿ ಮಾಡಿದ ಈ ಘೋರ ಕಂಜೂಸಿತನ ಇದನ್ನು 4ನೇ ಸ್ಥಾನಕ್ಕೆ ಹೋಗದಂತೆ ತಡೆದು ಬಿಟ್ಟಿತ್ತು. ಏಕೆಂದರೆ ಮುಂದಿನ ಸ್ಪರ್ಧಿ ಸ್ಪೇಸ್ ವಿಷಯದಲ್ಲಿ ಇದರ ಗಾಳಿ ತೆಗೆಯಲಿದೆ. ನಂಬರ್ 4, ಮಹೀಂದ್ರಾ XUV 3XO. ಈಗ ನಾವು ತಲುಪಿದ್ದೇವೆ 4ನೇ ಸ್ಥಾನಕ್ಕೆ. ಇಲ್ಲಿ
ಪೂರ್ತಿ ಬಿಲ್ಡಪ್ ಮತ್ತು ರೌಡಿಸಂ ಜೊತೆಗೆ ನಿಂತಿದೆ. ಮಹೀಂದ್ರಾ XUV 3XO 8 ಲಕ್ಷದಿಂದ ಶುರುವಾಗಿ 15 ಲಕ್ಷದವರೆಗೆ ನಿಮ್ಮ ಜೇಬು ಖಾಲಿ ಮಾಡುವ ಈ ಕಾರು ಮಾರುಕಟ್ಟೆಗೆ ಬಂದ ತಕ್ಷಣ ಎಂತಹ ಸಂಚಲನ ಮೂಡಿಸಿದೆ ಎಂದರೆ ಏರಿಯಾಗೆ ಯಾರೋ ಹೊಸ ಬಾಹುಬಲಿ ಬಂದಂತೆ. ನೀವು ಬುದ್ಧಿವಂತಿಕೆ ಬಳಸಿ ಇದರ AX5 ವೇರಿಯಂಟ್ ಖರೀದಿಸಿದರೆ ನಿಮಗಲ್ಲಿ ಫೀಚರ್ಸ್ ಮತ್ತು ಪವರ್ನ ಎಂತಹ ಕಾಂಬಿನೇಷನ್ ಸಿಗುತ್ತದೆ ಎಂದರೆ ತಲೆ ತಿರುಗಿ ಬೀಳುವುದು ಖಂಡಿತ. ಈ ಕಾರಿನ ಅತಿ ದೊಡ್ಡ ಶಕ್ತಿ ಎಂದರೆ ಇದರ ಅಗಲ ಮತ್ತು ಆ ರಾಕ್ಷಸನಂತಹ ಇಂಜಿನ್. ಇದನ್ನು ನೀವು ರಸ್ತೆಗೆ ಇಳಿಸಿದಾಗ ಇದರ ರೋಡ್ ಪ್ರೆಸೆನ್ಸ್ ಯಾವುದೋ ಸಣ್ಣ ಟ್ಯಾಂಕ್ನಂತೆ ಕಾಣುತ್ತದೆ. ಇದನ್ನು ನೋಡಿ ಆಟೋದವರು ತಾವಾಗಿಯೇ ಸೈಡ್ ಕೊಟ್ಟು ಬಿಡ್ತಾರೆ. ಇದರ ಕ್ಯಾಬಿನ್ ಎಷ್ಟೊಂದು ಅಗಲವಾಗಿದೆ ಎಂದರೆ ಹಿಂಭಾಗದ ಸೀಟಿನಲ್ಲಿ 3 ಜನ ಚೆನ್ನಾಗಿ ತಿಂದುಂಡು ಹಟ್ಟಾಕಟ್ಟ ಆಗಿರುವ ಜನ ಕೂಡ ಫುಲ್ ಆರಾಮಾಗಿ ಕೂರಬಹುದು. ಇದು ಈ ಸೆಗ್ಮೆಂಟ್ನ ಬಾಕಿ ಕಾರುಗಳಿಗೆ ಅಸಾಧ್ಯವಾದ ಪವಾಡವೇ ಸರಿ. ಇದರ ಟರ್ಬೋ ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ಗಳಲ್ಲಿ ಎಷ್ಟೊಂದು ಭಯಾನಕ ಟಾರ್ಕ್ ಇದೆ ಎಂದರೆ ಎಕ್ಸಲರೇಟರ್ ಒತ್ತಿದ ತಕ್ಷಣ ಗಾಡಿ ಹಿಂದಿನಿಂದ ಯಾರೋ ಒದ್ದಂತೆ ಮುಂದೆ ಜಿಗಿಯುತ್ತದೆ. ಸೇಫ್ಟಿ ವಿಷಯದಲ್ಲಿ ಮಹೀಂದ್ರಾ ಇದನ್ನು ಚಲಿಸುವ ಕೋಟೆಯನ್ನಾಗಿ ಮಾಡಿದೆ. ಇನ್ನು ವರ್ಷಗಳಿಂದ ಇದರ ಸಣ್ಣ ಬೂಟ್ ಸ್ಪೇಸ್ ಬಗ್ಗೆ ಬರುತ್ತಿದ್ದ ಟೀಕೆಗಳಿಗೆ ಮಹೀಂದ್ರಾ ಕೊನೆಗೂ ಸೇಡು ತೀರಿಸಿಕೊಂಡಿದೆ. ಈಗ ಇದರಲ್ಲಿ ಇಡೀ ಕುಟುಂಬದ ಲಗೇಜ್ ಇಡಲು ಸೂಕ್ತವಾದ ಜಾಗ ಸಿಕ್ಕಿದೆ. ಆದರೆ ಮಹೀಂದ್ರಾ ಡ್ರಾಮಾ ಇಲ್ಲದೆ ಸುಮ್ಮನೆ ಹೇಗೆ ಇದ್ದೀತು? ಮೊದಲನೇ ಶಾಪ ಎಂದರೆ ಇದರ ಡಿಸೈನ್. ಮುಂಭಾಗದ DRLಗಳು ಹೇಗೆ ತೂಗಾಡುತ್ತವೆ ಎಂದರೆ ಗಾಡಿ ತಾನೇ ತನ್ನ EMI ನೆನಪು ಮಾಡಿಕೊಂಡು ರಕ್ತದ ಕಣ್ಣೀರು ಸುರಿಸುತ್ತಿರುವಂತೆ ಕಾಣುತ್ತದೆ. ಈ ಡಿಸೈನ್ ಹೇಗಿದೆ ಎಂದರೆ ಒಂದೋ ನಿಮಗೆ ಮೊದಲ ನೋಟದಲ್ಲೇ ಪ್ರೀತಿಯಾಗಿ ಬಿಡುತ್ತದೆ, ಇಲ್ಲವೇ ಇದನ್ನು ನೋಡಿ ತಲೆ ಚಚ್ಚಿಕೊಳ್ಳುತ್ತೀರಿ. ಮಧ್ಯದ ದಾರಿಯೇ ಇಲ್ಲ. ಎರಡನೇ ಕಹಿ ಸತ್ಯ ನಿಮಗೆ ಗೊತ್ತಾಗುವುದು ಪೆಟ್ರೋಲ್ ಬಂಕ್ನಲ್ಲಿ. ಒಂದು ವೇಳೆ ನೀವು ಇದರ ಟರ್ಬೋ ಪೆಟ್ರೋಲ್ ಇಂಜಿನ್ ಮಜಾ ತಗೋಬೇಕೆಂದು ಎಕ್ಸಲರೇಟರ್ ಸ್ವಲ್ಪ ಜೋರಾಗಿ ಒತ್ತಿದರೆ ಸಿಟಿಯಲ್ಲಿ ಇದರ ಮೈಲೇಜ್ ನೇರವಾಗಿ 9 ಅಥವಾ 10ಕ್ಕೆ ಬಂದು ಬೀಳುತ್ತದೆ. 10ರ ಮೈಲೇಜ್ ನೋಡಿ ಸಾಮಾನ್ಯ ಮಿಡಲ್ ಕ್ಲಾಸ್ ಮನುಷ್ಯನಿಗೆ ಬರುವ ತಲೆಸುತ್ತಿಗೆ ಕಾರಿನಲ್ಲಿ ಯಾವಾಗಲೂ ಗ್ಲೂಕೋಸ್ ಇಟ್ಟುಕೊಳ್ಳಬೇಕಾಗುತ್ತದೆ. ಮೇಲಾಗಿ ಮಹೀಂದ್ರ ಕೊಟ್ಟಿರುವ ಈ ಬಿಳಿ ಬಣ್ಣದ ಇಂಟೀರಿಯರ್ ಎಷ್ಟೊಂದು ಬೇಗ ಗಂಟಾಗುತ್ತದೆ ಅಂದ್ರೆ ಹಿಂಭಾಗದಲ್ಲಿ ಕೂತ ಮಕ್ಕಳು ಮರೆತು ಕೂಡ ಚಿಪ್ಸ್ ಅಥವಾ ಸಮೋಸಾ ತಿಂದರೆ ನಿಮಗೆ EMIಗಿಂತ ಡ್ರೈ ಕ್ಲೀನಿಂಗ್ ಬಿಲ್ ಹೆಚ್ಚು ಕಣ್ಣೀರು ತರಿಸುತ್ತದೆ. ಈ ಕಾರು ವೆನ್ಯೂಗಿಂತ ಮೇಲೆ 4ನೇ ಸ್ಥಾನದಲ್ಲಿರಲು ಕಾರಣವೇನೆಂದರೆ ಇದರಲ್ಲಿ ಹಿಂಭಾಗದ ಸೀಟಿಂಗ್ ಸ್ಪೇಸ್, ಇಂಜಿನ್ನ ರೌಡಿಸಂ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬಾ ದಮ್ದಾರಾಗಿದೆ. ಇದೊಂದು ಅಸಲಿ ಮಾಸ್ಕ್ಯುಲರ್ ಮತ್ತು ಅಗಲವಾದ ಗಾಡಿ. ಇದನ್ನು ನೋಡಿದರೆ ಹಣ ಸರಿಯಾದ ಕಡೆ ಇನ್ವೆಸ್ಟ್ ಆಗಿದೆ ಅನಿಸುತ್ತದೆ. ಆದರೆ ಇದರ ಭಾರೀ ಮೇಂಟೆನೆನ್ಸ್, ಪೆಟ್ರೋಲ್ ಕುಡಿಯುವ ಕೆಟ್ಟ ಅಭ್ಯಾಸ ಮತ್ತು ಇದರ ಅಳುವಂತಹ ಡಿಸೈನ್ ಇದನ್ನು ಟಾಪ್ 3ರ VIP ಲಾಂಜ್ಗೆ ಸೇರದಂತೆ ತಡೆದುಬಿಟ್ಟಿದೆ. ನಂಬರ್ 3 ಟಾಟಾ ನೆಕ್ಸಾನ್. ನಂಬರ್ 3ರಲ್ಲಿ ಆ ಉಕ್ಕಿನ ಆನೆ ಬಂದೇ ಬಿಟ್ಟಿದೆ. ಯಾವುದು ಟಾಟಾ ಮೋಟಾರ್ಸ್ ಅನ್ನು ವೆಂಟಿಲೇಟರ್ನಿಂದ ಹೊರತೆಗೆದು ನೇರವಾಗಿ ಮಾರ್ಕೆಟ್ನ ಬಾಹುಬಲಿಯನ್ನಾಗಿ ಮಾಡಿತೋ ಅದು. ಇದೇ ಭಾರತದ ಸೇಫ್ಟಿ ಜ್ಞಾನಿಗಳ ಮೊದಲ ಆಯ್ಕೆ ಟಾಟಾ ನೆಕ್ಸಾನ್. 8 ಲಕ್ಷದಿಂದ ಶುರುವಾಗಿ 15 ಲಕ್ಷದವರೆಗೆ ಹೋಗುವ ಈ ಕಾರಿನ ಕ್ರಿಯೇಟಿವ್ ವೇರಿಯಂಟ್ ಮಿಡಲ್ ಕ್ಲಾಸ್ ಗ್ರಾಹಕರ ಏಕೈಕ ಬುದ್ಧಿವಂತಿಕೆಯಾಗಿದೆ. ನೆಕ್ಸಾನ್ ಖರೀದಿಸುವುದು ಕೇವಲ ಒಂದು ಕಾರು ತರುವುದು ಮಾತ್ರವಲ್ಲ, ಬದಲಾಗಿ ಸಮಾಜದಲ್ಲಿ ಜೋರಾಗಿ ಕೂಗಿ ಹೇಳುವುದು ನಮಗೆ ನಮ್ಮ ಪ್ರಾಣ ಅಂದರೆ ತುಂಬಾ ಪ್ರೀತಿ ಎಂದು. ಈ ಕಾರಿನ ಅತಿದೊಡ್ಡ ಶಕ್ತಿ ಎಂದರೆ ಇದರ ಅಂಬುಜಾ ಸಿಮೆಂಟ್ನಂತಹ ಮಜಬೂತಾದ ಬಾಡಿ. ರಸ್ತೆಯಲ್ಲಿ ಸಾಗುವಾಗ ಇದು ಎಷ್ಟೊಂದು ಮಸ್ಕ್ಯುಲರ್ ಮತ್ತು ರೌಡಿಯಂತೆ ಕಾಣುತ್ತದೆ ಎಂದರೆ ಎದುರಿಗಿರುವವರು ಹೆದರಿ ತಾವಾಗಿಯೇ ಸೈಡ್ ಆಗಿ ಬಿಡುತ್ತಾರೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟೊಂದು ಭಯಾನಕವಾಗಿದೆ ಎಂದರೆ ಭಾರತದ ಯಾವುದೇ ಕಚ್ಚಾ ರಸ್ತೆ ಅಥವಾ ಗುಂಡಿಗೆ ಇಳಿಸಿದರೂ ಕೆಳಗೆ ಗೀಚುತ್ತದೆ ಎನ್ನುವ ಭಯವೇ ಇರುವುದಿಲ್ಲ. ಫೀಚರ್ಸ್ಗಳ ಪಟ್ಟಿ ಎಷ್ಟೊಂದು ಉದ್ದವಾಗಿದೆ ಎಂದರೆ ಪಕ್ಕದ ಮನೆಯವರಿಗೆ ನೀವು 20 ಲಕ್ಷದ ಕಾರು ತಂದಿದ್ದೀರಿ ಎಂದು ಖಂಡಿತ ಅನುಮಾನ ಬರುತ್ತದೆ. ಇದರ ಭಾರೀ ತೂಕವನ್ನು ನೋಡಿದರೆ ಸಿಟಿಯಲ್ಲಿ 12-13 ಮತ್ತು ಹೈವೇನಲ್ಲಿ 17ರ ಮೈಲೇಜ್ ಅನ್ನು 10 ಕರೆದು ಹೇಗೋ ಹೊರತೆಗೆಯುತ್ತದೆ. ಇದನ್ನು ಮಿಡಲ್ ಕ್ಲಾಸ್ ಕುಟುಂಬ ಸೇಫ್ಟಿಗಾಗಿ ನೀಡುವ ಟ್ಯಾಕ್ಸ್ ಎಂದು ಸಹಿಸಿಕೊಳ್ಳಬೇಕು. ಆದರೆ ಪ್ರತಿ ಗುಲಾಬಿಯ ಜೊತೆ ಮುಳ್ಳುಗಳು ಮತ್ತು ಪ್ರತಿ ಟಾಟಾ ಕಾರಿನ ಜೊತೆ ಪ್ಯಾನಲ್ ಗ್ಯಾಪ್ಸ್ಗಳು ಫ್ರೀಯಾಗಿ ಬರುತ್ತವೆ. ನೆಕ್ಸಾನ್ ಜೊತೆಗಿನ ಜೀವನ ಎಂದಿಗೂ ನೆಮ್ಮದಿಯಿಂದ ಇರುವುದಿಲ್ಲ. ಟಾಟಾದ ಕಾರುಗಳು ತಮ್ಮ ಅದ್ಭುತವಾದ ಫಿಟ್ ಅಂಡ್ ಫಿನಿಶ್ಗೆ ಜಗತ್ ಪ್ರಸಿದ್ಧ. ಇವುಗಳ ಪ್ಯಾನಲ್ ಗ್ಯಾಪ್ಸ್ ನೋಡಿದರೆ ಇಂಜಿನಿಯರ್ ಟೇಪ್ ಅನ್ನು ಮನೆಯಲ್ಲೇ ಮರೆತು ಬಂದಿದ್ದನೇನೋ ಅನಿಸುತ್ತದೆ. ಇನ್ನು ಇದರ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಚಲಿಸುತ್ತಿರುವಾಗಲೇ ಮೂಡ್ ಹಾಳು ಮಾಡಿಕೊಂಡು ದಿಢೀರನೆ ಕೋಮಾಗೆ ಹೊರಟು ಹೋಗುತ್ತದೆ.
ಮೇಲಾಗಿ ಇದರ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ರೆಡ್ ಲೈಟ್ನಲ್ಲಿ ಕಾರು ನಿಂತಾಗ ಇದು ಎಷ್ಟೊಂದು ಶಬ್ದ ಮತ್ತು ವೈಬ್ರೇಷನ್ ಮಾಡುತ್ತದೆ ಅಂದರೆ ಒಳಗೆ ಕೂತವರಿಗೆ ಉಚಿತವಾಗಿ ಫುಲ್ ಬಾಡಿ ವೈಬ್ರೇಷನ್ ಮಸಾಜ್ ಸಿಕ್ಕಿಬಿಡುತ್ತದೆ. ಇವೆಲ್ಲವುಗಳಿಗಿಂತ ದೊಡ್ಡ ಭಯ ಟಾಟಾದ ಸರ್ವಿಸ್ ಸೆಂಟರ್. ನೆಕ್ಸಾನ್ ಓನರ್ಗಳ ಅತಿ ದೊಡ್ಡ ದುಃಖವೇನೆಂದರೆ ಸರ್ವಿಸ್ ಸೆಂಟರ್ನವರು ಇವರನ್ನು ಹೇಗೆ ಇಗ್ನೋರ್ ಮಾಡುತ್ತಾರೆ ಅಂದರೆ SBIನ ಕೆಲಸದವರು ಲಂಚ್ ಟೈಮ್ನಲ್ಲಿ ಕಸ್ಟಮರ್ಗೆ ಮಾಡುವಂತೆ. ಕಾರಿನಲ್ಲಿ ಏನಾದರೂ ಸಣ್ಣ ಎಲೆಕ್ಟ್ರಾನಿಕ್ ದೋಷ ಬಂದರೆ ಅದನ್ನು ಸರಿ ಮಾಡಿಸಲು ನಿಮ್ಮ ಬೆವರು ಹರಿದು ಹೋಗುತ್ತದೆ. ಇಷ್ಟೆಲ್ಲ ಕಷ್ಟ ಡ್ರಾಮಾಗಳಿದ್ದರೂ ಈ ಕಾರು XUV 3XOಗಿಂತ ಮೇಲೆ 3ನೇ ಸ್ಥಾನದಲ್ಲೇಕೆ ಕುಳಿತಿದೆ ಎಂದರೆ ಇದರ ಡಿಸೈನ್ ಹೆಚ್ಚು ಜನರ ಕಣ್ಣಿಗೆ ಇಷ್ಟವಾಗುತ್ತದೆ. ಮಾರ್ಕೆಟ್ನಲ್ಲಿ ಇದರ ಹವಾ ಭರ್ಜರಿಯಾಗಿದೆ ಮತ್ತು ಸೆಕೆಂಡ್ ಹ್ಯಾಂಡ್ ಮಾರಾಟ ಮಾಡಿದರೆ ಒಳ್ಳೆಯ ಹಣವೂ ಸಿಗುತ್ತದೆ. ಆದರೆ ಇದರ ಭಾರೀ ಮೇಂಟೆನೆನ್ಸ್, ಟ್ರ್ಯಾಕ್ಟರ್ನಂತೆ ಅದುರುವ ಇಂಜಿನ್ ಮತ್ತು ಸರ್ಕಾರಿ ಆಫೀಸ್ನಂತಿರುವ ಸರ್ವಿಸ್ ಸೆಂಟರ್ ಇದನ್ನು ನಂಬರ್ 2ರ ಸಿಲ್ವರ್ ಮೆಡಲ್ ಗೆಲ್ಲದಂತೆ ತಡೆದುಬಿಟ್ಟಿದೆ. ನಂಬರ್ 2, ಮಾರುತಿ ಸುಜುಕಿ ಫ್ರಾಂಕ್ಸ್. ಲಿಸ್ಟ್ನಲ್ಲಿ 2ನೇ ನಂಬರ್ನಲ್ಲಿ ಯಾವುದನ್ನು ನೀವು ಭಾರತೀಯ ಆಟೋಮೊಬೈಲ್ ಮಾರ್ಕೆಟ್ನ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಥವಾ ಮಾರುತಿಯ ಅತಿದೊಡ್ಡ ಕಣ್ಣುಕಟ್ಟು ವಿನ್ಯಾಸ ಎಂದು ಕರೆಯಬಹುದು. ಇದೇ ಮಾರುತಿ ಸುಜುಕಿ ಫ್ರಾಂಕ್ಸ್. 7.5 ಲಕ್ಷದಿಂದ 13 ಲಕ್ಷದವರೆಗೆ ಹೋಗುವ ಈ ಕಾರಿನ ಡೆಲ್ಟಾ ಪ್ಲಸ್ ಅಥವಾ ಝೀಟಾ ವೇರಿಯಂಟ್ ಅತಿ ಹೆಚ್ಚು ಮಾರಾಟವಾಗುತ್ತದೆ. ಮಾರುತಿಯು ಈ ಕಾರಿನ ಮೂಲಕ ಭಾರತೀಯ ಗ್ರಾಹಕರ ನಾಡಿಯನ್ನು ಎಷ್ಟೊಂದು ಪರ್ಫೆಕ್ಟ್ ಆಗಿ ಹಿಡಿದಿದೆ ಎಂದರೆ ಯಾವುದೋ ನಾಟಿ ವೈದ್ಯ ಹಿಡಿದಂತೆ. ಮಿಡಲ್ ಕ್ಲಾಸ್ಗೆ ಏರಿಯಾದಲ್ಲಿ ಬಿಲ್ಡಪ್ ಕೊಡುವುದಕ್ಕೆ SUV ಅಂತಹ ಲುಕ್ ಬೇಕು. ಆದರೆ EMI ಕಟ್ಟಿದ ಮೇಲೆ ಉಳಿಯುವ ಹಣದಲ್ಲಿ ಮೈಲೇಜ್ ಮಾತ್ರ ಬಲೆನೋದಷ್ಟು ಬೇಕು ಎನ್ನುವುದು ಮಾರುತಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಮಾರುತಿಯ ಚಾಲಾಕಿ ಇಂಜಿನಿಯರ್ಗಳು ಏನು ಮಾಡಿದ್ರು ಗೊತ್ತಾ? ಅವರು ಒಂದು ಬಲೆನೋ ಕಾರನ್ನು ತೆಗೆದುಕೊಂಡರು. ಅದಕ್ಕೆ ಹೈ ಹೀಲ್ಸ್ ಧರಿಸಿದರು. ಅದರ ಮುಖಕ್ಕೆ ಗ್ರ್ಯಾಂಡ್ ವಿಟಾರನ ಮಸ್ಕ್ಯುಲರ್ ಮುಖವಾಡ ಅಂಟಿಸಿದರು ಮತ್ತು ಹೆಸರಿಟ್ಟರು. ಇದರ ಅತಿ ದೊಡ್ಡ ಶಕ್ತಿ ಎಂದರೆ ಇದರ ಡಿಸೈನ್ ಮತ್ತು ಮಾರುತಿಯ ಆ ಕಂಜೋಸ್ ಇಂಜಿನ್. ಈ ಕಾರು ರಸ್ತೆಯಲ್ಲಿ ಸಾಗುವಾಗ ಜನರು ನಿಜಕ್ಕೂ ತಿರುಗಿ ನೋಡುತ್ತಾರೆ, ಇದಾವಾ ಹೊಸ ದುಬಾರಿ SUV ಬಂತು ಎಂದು. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟೊಂದು ಅದ್ಭುತವಾಗಿ ಮಾಡಲಾಗಿದೆ ಎಂದರೆ ಈಗ ನಿಮಗೆ ಬಲೆನೋದಂತೆ ಏರಿಯಾದ ಸ್ಪೀಡ್ ಬ್ರೇಕರ್ಗಳ ಮೇಲೆ ಕಾರಿನ ಹೊಟ್ಟೆ ಗೀಚುತ್ತದೆ ಎನ್ನುವ ಭಯವೇ ಇರುವುದಿಲ್ಲ. ಮಾರುತಿಯ ಅದೇ ಹಳೆಯ ಆದರೆ ಅಮರವಾದ ಇಂಜಿನ್ ನಿಮಗೆ ಸಿಟಿಯಲ್ಲಿ 16ರಿಂದ 18 ಮತ್ತು ಹೈವೇನಲ್ಲಿ 22ರವರೆಗೆ ಮೈಲೇಜ್ ನೀಡುತ್ತದೆ. ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯನಿಗೆ ಕಾರು ಹೊರಗಡೆಯಿಂದೆಯಿಂದ SUV ಅಂತ ಕಾಣಿಸುವುದು ಮತ್ತು ಪೆಟ್ರೋಲ್ ಮಾತ್ರ ಹ್ಯಾಚ್ಬ್ಯಾಕ್ನಷ್ಟೇ ಕುಡಿಯುವುದಕ್ಕಿಂತ ದೊಡ್ಡ ನೆಮ್ಮದಿ ಇನ್ನೇನಿರಲು ಸಾಧ್ಯ? ಆದರೆ ನೀವು ಈ ಭ್ರಮೆಯ ಬಾಗಿಲು ತೆರೆದು ಒಳಗೆ ಕೂತ ತಕ್ಷಣ ನಿಮ್ಮ ಇಡೀ SUV ಅಮಲು ಇಳಿದು ಹೋಗುತ್ತದೆ. ಏಕೆಂದರೆ ಒಳಗಡೆಯಿಂದ ಇದು 100% ಬೆಲೆನೋನೆ. ಮಾರುತಿ ಡಿಸೈನರ್ಗಳು ಇಂಟೀರಿಯರ್ನಲ್ಲಿ ಏನಾದರೂ ಹೊಸದು ಮಾಡುವ ಹೆಸರಿನಲ್ಲಿ ಕೇವಲ ತಲೆ ತುರಿಸಿಕೊಂಡರು ಮತ್ತು ಇಡೀ ಕ್ಯಾಬಿನ್ ಅನ್ನು ಕಾಪಿ ಪೇಸ್ಟ್ ಮಾಡಿಬಿಟ್ರು. ಇನ್ನು ಹದ್ದು ಮೀರುವುದು ಎಲ್ಲಿ ಎಂದರೆ ಇದರ ಕೆಲ ವೇರಿಯಂಟ್ಗಳಲ್ಲಿ ಹಿಂಭಾಗದ ಸೀಟಿನಲ್ಲಿ ಕೂರುವವರಿಗಾಗಿ AC ವೆಂಟ್ಸ್ ಕೂಡ ನೀಡಿಲ್ಲ. 10ರಿಂದ 12 ಲಕ್ಷ ತಗೊಂಡು AC ವೆಂಟ್ ಕೊಡದಿರುವುದು ಮಾರುತಿಯ ಕಂಜೂಸಿತನ ವಿಭಾಗದ ಅತಿ ದೊಡ್ಡ ಸಾಧನೆಯೇ ಸರಿ. ಅದಲ್ಲದೆ ಇದು ಬೆಲೆನೋ ಪ್ಲಾಟ್ಫಾರ್ಮ್ ಮೇಲೆ ನಿರ್ಮಾಣವಾಗಿರುವುದರಿಂದ ಬಿಲ್ಡಪ್ ಕ್ವಾಲಿಟಿ ಕೂಡ ಅದೇ ಡಬ್ಬಿಯಂತಿದೆ. ಸೇಫ್ಟಿ ಮತ್ತು ಮಜಬೂತಿಯ ವಿಷಯದಲ್ಲಿ ಇದು ಟಾಟಾ ಅಥವಾ ಮಹೀಂದ್ರ ಕಾರುಗಳ ಮುಂದೆ ಪೂರ್ತಿ ಪೋಷಕಾಂಶಗಳಿಲ್ಲದಂತೆ ಭಾಸವಾಗುತ್ತದೆ. ಇಷ್ಟೆಲ್ಲ ಗುಟ್ಟು ರಟ್ಟಾಗಿದ್ದರೂ ಈ ಕಾರು 2ನೇ ಸ್ಥಾನದಲ್ಲಿ ರಾಜ್ಯಭಾರ ಮಾಡುತ್ತಿರಲು ಕಾರಣವೇನೆಂದರೆ ಒಂದು ಸಾಮಾನ್ಯ ಕುಟುಂಬಕ್ಕೆ ದಿನನಿತ್ಯದ ಓಡಾಟದಲ್ಲಿ ಅತಿ ಹೆಚ್ಚಾಗಿ ಬೇಕಿರುವುದು ಮಾನಸಿಕ ಶಾಂತಿ. ಟಾಟಾ ನೆಕ್ಸಾನ್ಗಿಂತ ಮೇಲೆ ಇದು ಕೂತಿರಲು ಕಾರಣ ಇದರ ಇಂಜಿನ್ ಟ್ರ್ಯಾಕ್ಟರ್ನಂತೆ ಅದಿರುವುದಿಲ್ಲ ಮತ್ತು ಇದರ ಸರ್ವಿಸ್ ಸೆಂಟರ್ನವರು ನಿಮ್ಮನ್ನು ಅಳಿಸುವುದಿಲ್ಲ. ಇದರ ಮೈಲೇಜ್ ನಿಮ್ಮ EMI ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು 5 ವರ್ಷಗಳ ನಂತರ ನೀವು ಇದನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲು ಹೋದಾಗ ಸಿಗುವ ಬೆಲೆ ನೋಡಿ ನೀವೇ ಆಶ್ಚರ್ಯಪಟ್ಟು ಮಾರುತಿಯ ಕಾಲಿಗೆ ಬಿದ್ದು ಬಿಡುತ್ತೀರಿ. ಆದರೂ ಸಹ ಈ ನಕಲಿ SUVಗೆ ನಂಬರ್ 1 ಸಿಂಹಾಸನವನ್ನು ಕಸಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಮೊದಲನೇ ಸ್ಥಾನದಲ್ಲಿ ಕೂತಿರುವ ಕಾರು ಇಂದಿಗೂ ಭಾರತದ ಮಿಡಲ್ ಕ್ಲಾಸ್ನ ಅಲ್ಟಿಮೇಟ್ ಮತ್ತು ಅಸಲಿ ಕನಸಾಗಿದೆ. ನಂಬರ್ 1, ಮಾರುತಿ ಸುಜುಕಿ ಬ್ರೆಜ್ಜಾ. ಅಂತಿಮವಾಗಿ ನಾವು ಬಂದು ತಲುಪಿದ್ದೇವೆ ನಮ್ಮ ಲಿಸ್ಟ್ನ ಸಿಂಹಾಸನಕ್ಕೆ. ಪೂರ್ತಿ ಹವಾದಿಂದ ರಾಜ್ಯಭಾರ ಮಾಡೋಡುತ್ತಿರುವ ಭಾರತೀಯ ಮಿಡಲ್ ಕ್ಲಾಸ್ ಕುಟುಂಬಗಳ ಹೃದಯ ಗೆದ್ದಿರುವ
ಮಾರುತಿ ಸುಜುಕಿ ಬ್ರೆಜ್ಜಾ. 8.3 ಲಕ್ಷದಿಂದ ಶುರುವಾಗಿ 14 ಲಕ್ಷದವರೆಗೆ ಹೋಗುವ ಈ ರಥದ VXI ಅಥವಾ ZXI ವೇರಿಯಂಟ್ ಭಾರತದ ಅತಿ ಹೆಚ್ಚು ಮಾರಾಟವಾಗುವ ಮತ್ತು ಅತ್ಯಂತ ದೊಡ್ಡ ಪೈಸಾ ವಸೂಲ್ ಮಾಡೆಲ್ ಆಗಿದೆ. ಸತ್ಯ ಹೇಳಬೇಕೆಂದರೆ ಬ್ರೆಜ್ಜಾ ಖರೀದಿಸುವುದು ಯಾವುದೋ ಕಾರು ಆಯ್ಕೆ ಮಾಡುವಂತಹ ಸಾಮಾನ್ಯ ನಿರ್ಧಾರವಲ್ಲ. ಇದೊಂದು ಪಕ್ಕಾ ಯೋಚಿಸಿ ಮಾಡಿದ ಫೈನಾನ್ಷಿಯಲ್ ಪ್ಲಾನಿಂಗ್. ನಮ್ಮ ದೇಶದಲ್ಲಿ ಬ್ರೆಜ್ಜಾ ಖರೀದಿಸುವುದು ಎಷ್ಟು ಸೇಫ್ ಅಂದರೆ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದಷ್ಟೇ ಸುರಕ್ಷಿತ. ಇದರ ಅತಿದೊಡ್ಡ ಶಕ್ತಿ ಎಂದರೆ ಇದರ ಅಸಲಿ, ಯಾವುದೇ ಕಲಬೆರಕೆ ಇಲ್ಲದ ಪ್ರಾಪರ್ SUV ಬಾಕ್ಸಿ ಲುಕ್, ಇದರ ಅಗಲ ಮತ್ತು ಇದರ ಅಮರವಾದ ಇಂಜಿನ್. ಮಾರುತಿಯ ಈ 1.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಎಷ್ಟೊಂದು ರಿಫೈನ್ಡ್ ಮತ್ತು ಭರವಸೆಯದ್ದಾಗಿದೆ ಎಂದರೆ ನೀವು ಕಾರಿನಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹೊರಟು ಬಿಡಬಹುದು. ಇದು ಮಧ್ಯರಸ್ತೆಯಲ್ಲಿ ಕೈಕೊಡುವುದೇ ಇಲ್ಲ. ಮೇಲಾಗಿ ಮಾರುತಿಯ ಡಬ್ಬಿ ಕಾರು ಎಂಬ ಇಮೇಜ್ನ ಮುಖಕ್ಕೆ ತಮಾಷೆ ಮಾಡುವಂತೆ ಈ ಕಾರಿನ ಬಳಿ 4 ಸ್ಟಾರ್ ಗ್ಲೋಬಲ್ ಎನ್ಕ್ಯಾಪ್ ಸೇಫ್ಟಿ ರೇಟಿಂಗ್ ಕೂಡ ಇದೆ. ಇದು ನಿಮ್ಮ ಕುಟುಂಬಕ್ಕೆ ಸುರಕ್ಷತೆಯ ಪೂರ್ತಿ ಗ್ಯಾರಂಟಿ ನೀಡುತ್ತದೆ. ಕ್ಯಾಬಿನ್ ಎಷ್ಟೊಂದು ದೊಡ್ಡದಾಗಿದೆ ಮತ್ತು ಗಾಳಿಯಾಡುವಂತಿದೆ ಎಂದರೆ ಇಡೀ ಬಳಗವನ್ನೇ ತುಂಬಿದರೂ ಯಾರಿಗೂ ಉಸಿರುಗಟ್ಟಿದಂತೆ ಅನಿಸುವುದಿಲ್ಲ. ಮೈಲೇಜ್ ಹೆಸರಿನಲ್ಲಿ ಇದು ಸಿಟಿಯಲ್ಲಿ 14ರಿಂದ 16 ಮತ್ತು ಹೈವೇನಲ್ಲಿ 19ರವರೆಗೆ ಸುಲಭವಾಗಿ ಮುಟ್ಟಿಬಿಡುತ್ತದೆ. ನೀವು ಬ್ರೆಜ್ಜಾ ಮನೆಗೆ ತಂದಾಗ ನೀವು ಮಾತ್ರ ಖುಷಿಯಾಗುವುದಿಲ್ಲ, ನಿಮ್ಮ ತಂದೆಯವರು ಪಕ್ಕದ ಮನೆಯವರಿಗೆ ಟಾಂಟ್ ಹೊಡೆಯುತ್ತಾರೆ. ನಿಮ್ಮ ಮಾವಂದಿರು ಬಾಮೈದನಿಗೆ ನಿಮ್ಮ ಬುದ್ಧಿವಂತಿಕೆಯ ಪ್ರಮಾಣ ವಚನ ಬೋಧಿಸುತ್ತಾರೆ. ಈ ಕಾರು ನಿಮ್ಮ ಏರಿಯಾದಲ್ಲಿ ನಿಂತಿರುವುದು ಯಾವುದರ ಸರ್ಟಿಫಿಕೇಟ್ ಅಂದರೆ ಮಗ ಈಗ ಜೀವನದಲ್ಲಿ ಸೆಟಲ್ ಆಗಿದ್ದಾನೆ, ಫೇಕ್ ಬಿಲ್ಡಪ್ಗಳನ್ನೆಲ್ಲ ಬಿಟ್ಟು ಬುದ್ಧಿವಂತನಾಗಿದ್ದಾನೆ ಎಂದು. ಆದರೆ ನಂಬರ್ 1 ಎಂದ ತಕ್ಷಣ ಇದು ಪರ್ಫೆಕ್ಟ್ ಎಂದರ್ಥವೇ? ಖಂಡಿತ ಇಲ್ಲ. ಇದರ ಕೊರತೆಗಳ ಬಗ್ಗೆ ಹೇಳುವುದಾದರೆ ಮಾರುತಿ ಇಂದಿಗೂ ಇದರ ಇಂಟೀರಿಯರ್ನಲ್ಲಿ ಅದೇ ಹಳೆಯ, ಸಾಧಾರಣ ಮತ್ತು ಬೋರಿಂಗ್ ಪ್ಲಾಸ್ಟಿಕ್ ಅಂಟಿಸಿ ನೀಡುತ್ತಿದೆ. ಇದನ್ನು ನೋಡಿದರೆ ನಿಮಗೆ 2026ರ ಫೀಲ್ ಅಂತೂ ಖಂಡಿತ ಬರುವುದಿಲ್ಲ. ಇದರ ಇಂಜಿನ್ನಲ್ಲಿ ಆ ಟರ್ಬೋ ಥ್ರಿಲ್ ಅಥವಾ ದಿಢೀರನೆ ರಾಕೆಟ್ನಂತೆ ಹಾರುವ ಚುರುಕುತನ ಮಾಯವಾಗಿದೆ. ಇದರ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಎಷ್ಟೊಂದು ಸೋಮಾರಿಯಾಗಿದೆ ಎಂದರೆ ನೀವು ಎಕ್ಸಲರೇಟರ್ ಒತ್ತಿದಾಗ ಗೇರ್ ಬದಲಾಯಿಸುವ ಮೊದಲು 2 ಸೆಕೆಂಡ್ ಯೋಚನೆ ಮಾಡುತ್ತದೆ. ಆದರೆ ಕಹಿ ಸತ್ಯವೇನೆಂದರೆ ಯಾವ ಮನುಷ್ಯ ಬ್ರೆಜ್ಜಾ ಖರೀದಿಸುತ್ತಾನೋ ಅವನಿಗೆ ರಸ್ತೆಯಲ್ಲಿ ಯಾರೋ ರೌಡಿಯಂತೆ ರೇಸ್ ಮಾಡಬೇಕಾಗಿಲ್ಲ. ಅವನಿಗೆ ಕೇವಲ ತನ್ನ ಕುಟುಂಬವನ್ನು ಸುರಕ್ಷಿತವಾಗಿ, ಯಾವುದೇ ಬೆನ್ನು ನೋವಿಲ್ಲದೆ ಮತ್ತು ಯಾವುದೇ ಬ್ರೇಕ್ ಡೌನ್ ಇಲ್ಲದೆ ಮರ್ಯಾದೆಯಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸಬೇಕಷ್ಟೆ. ಬ್ರೆಜ್ಜಾ ಈ ಪರೀಕ್ಷೆಯಲ್ಲಿ 100ಕ್ಕೆ 110 ಮಾರ್ಕ್ಸ್ ತೆಗೆಯುತ್ತದೆ. ಇದರ ರೀಸೇಲ್ ವ್ಯಾಲ್ಯೂ ಎಷ್ಟೊಂದು ಭೀಕರವಾಗಿದೆ ಎಂದರೆ ಜನರು ಇದನ್ನು 7 ವರ್ಷಗಳ ಕಾಲ ರಫ್ ಅಂಡ್ ಟಫ್ ಆಗಿ ಓಡಿಸಿದ ಮೇಲೆಯೂ ಶೋರೂಮ್ನಿಂದ ಎಷ್ಟು ಕೊಟ್ಟು ತಂದಿದ್ದರೋ ಬಹುತೇಕ ಅದೇ ಬೆಲೆಗೆ ಮಾರಿಬಿಡುತ್ತಾರೆ. ಈ ಕಾರು ಪ್ರತಿ ರೀತಿಯಲ್ಲೂ ಭಾರತದ ಮಿಡಲ್ ಕ್ಲಾಸ್ ಕುಟುಂಬಕ್ಕೆ ಅತ್ಯಂತ ಬ್ಯಾಲೆನ್ಸ್ಡ್, ಅತ್ಯಂತ ಸೇಫ್ ಮತ್ತು ಅತ್ಯಂತ ಚಾಲಾಕಿ ನಿರ್ಧಾರವಾಗಿದೆ. ಅದಕ್ಕಾಗಿಯೇ ಈ ಕಾರು ಯಾವುದೇ ಅನುಮಾನವಿಲ್ಲದೆ ಇವತ್ತು ನಂಬರ್ 1 ಕಿರೀಟದ ಅಸಲಿ ಹಕ್ಕುದಾರಿಯಾಗಿದೆ. ಹಾಗಾದರೆ ಸ್ನೇಹಿತರೆ, ಶೋರೂಮ್ನ ಹೊಳೆಯುವ ಲೈಟ್ಗಳು ಮತ್ತು ಬ್ರಾಷರ್ನ ಬಿಳಿ ಸುಳ್ಳುಗಳಿಗೆ ಮರುಳಾಗಬೇಡಿ. ನೆನಪಿರಲಿ, EMI ಕಟ್ ಆಗುವುದು ನಿಮ್ಮ ಜೇಬಿನಿಂದ, ಏರಿಯಾದವರಿಂದಲ್ಲ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋಗೆ ಇಷ್ಟೇ. ಈ ಲಿಸ್ಟ್ನಲ್ಲಿ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಾರ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಕನ್ನಡ ಮೋಟಾರ್ ಝೋನ್ ನೋಡ್ತಾ ಇರಿ ಮತ್ತು ಸೇಫ್ ಆಗಿ ಡ್ರೈವ್ ಮಾಡಿ. ಧನ್ಯವಾದಗಳು.